ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋಕ್ಕಿಂತ ಮುಂಚೆ ನಾನೆಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ತಾಯಿನ ನಾವು ತಾಯಿ ಅಂತ ಕರಿಬೇಕಾಗುತ್ತೆ. ಚಿಕ್ಕಮ್ಮ ಮತ್ತು ಅತ್ತೆ ಮತ್ತು ಇನ್ನಿತರ ಇವರಿಗೆ ನಾವು ನಮ್ಗೆ ಯಾಕಂದರೆ ಇಂಗ್ಲೀಷು ಬೇಕು, ಕನ್ನಡನೂ ಬೇಕು, ನಿಮಗೆ ಬೆಂಗಳೂರಲ್ಲಿದ್ದರೆ ತೆಲುಗು ತಮಿಳು ಎಲ್ಲನೂ ಬೇಕು. ಆದರೆ ನಮ್ಮ ತಾಯಿ ಯಾವುದೋ, ನಮ್ಮ ತಾಯಿ ಯಾರು? ಕನ್ನಡ. ತಾಯಿಗೆ ತಾಯಿ ಅಂತಲೇ ಕರಿಬೇಕು. ಹೀಗಾಗಿ 12ನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕವಿತೋದಯಂ ಕಾವ್ಯ ಪರಿಣಿತಂ ಮತಿಂಗಳ್ ಕನ್ನಡಿಗರು. ಅಂದರೆ ಕನ್ನಡಿಗರು ಯಾರು ಯಾವ ಥರ ಮಾತಾಡ್ತಾರೆ ಅಂತಂದರೆ, ಅವರ ಮಾತನಾಡುವ ಮಾತು ಕೂಡ ಕಾವ್ಯದ ರೀತಿಯಾಗಿರ್ತದೆ. ಕಾವ್ಯದ ಪರಿಣಿತಿ ಹೊಂದಿರುವಂಥವ್ರು ಯಾರಾದರೂ ಇದ್ದರೆ ಅದು ಕನ್ನಡಿಗರು ಅಂತ ಹೇಳ್ತಾರೆ. ನೀವು ಯಾವುದೇ ಸಾಹಿತ್ಯದ ಪ್ರಕಾರಗಳನ್ನು ತೆಗೆದುಕೊಳ್ಳ್ರಿ, ನೀವು ತ್ರಿಪದಿಗಳನ್ನು ತೆಗೆದುಕೊಳ್ಳಿ, ಷಟ್ಪದಿಗಳನ್ನು ತೆಗೆದುಕೊಳ್ಳಿ, ಅಥವಾ ನಮಗೆ 14 ಸೊನೆಟ್ ಅಂತ ಕರಿತೀವಿ, 14 ಪದಗಳನ್ನು ತೆಗೆದುಕೊಳ್ಳಿ, ಅಥವಾ ನೀವು ವಚನ ಸಾಹಿತ್ಯ ತೆಗೆದುಕೊಳ್ಳಿ, ದಾಸ ಸಾಹಿತ್ಯ ತೆಗೆದುಕೊಳ್ಳಿ, ಯಾವುದೇ ಸಾಹಿತ್ಯದ ಪ್ರಕಾರ ಇಲ್ಲದೆ ಅಥವಾ ಯಾವುದೇ ಸಾಹಿತ್ಯ ಪ್ರಕಾರದ ಆಡದೆ ಇರುವ ಅಥವಾ ಎಲ್ಲ ಸಾಹಿತ್ಯ ಪ್ರಕಾರವನ್ನು ಒಳಗೊಂಡಿರುವ ಏಕೈಕ ಭಾಷೆ ಅಂತಂದ್ರೆ ಅದು ಕನ್ನಡ. ನಿಮಗೆ ಗೊತ್ತಿರಲಿ, ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಹಳೆಗನ್ನಡ, ನವ್ಯಗನ್ನಡ, ಮಧ್ಯಗನ್ನಡ, ಇಂಥ ಕನ್ನಡ ನಮ್ಮಲ್ಲಿ ಇಲ್ಲ ಅಂತಿಲ್ಲ. ಈಗ ನಾವು ಒಂದು 20 ಅಲ್ಲ, ಬಿಕಾಸ್ ಐ ಆಮ್ ಎ ಲಿಂಗ್ವಿಸ್ಟ್, 3 to 4 ಕಿಲೋಮೀಟರ್ಸ್ ನಾವು ದಾಟಿದರೆ ಕನ್ನಡದಲ್ಲಿ ಡೈಲೆಕ್ಟ್ ಚೇಂಜ್ ಆಗುತ್ತೆ. ಇಲ್ಲೇ ಚಾಮರಾಜನಗರ ಹೋದರೆ ಏನೋ ಯಾಕಡ ಎಂತ, ಏನೋ ಯಾಕಡ, ಮಂಗಳೂರು ಹೋದ್ರೆ ಎಂತ ಮಾರ್ಯಾರೆ ಮಂಡೆ ಬಿಸಿ ಆಯಿತು. ಅಥವಾ ನೀವು ಧಾರವಾಡ ನಮ್ಮ ಕಡೆ ಹೋದರೆ ಯಾಕಪ್ಪ ಹಿಂಗ್ಯಾಕೆ ಮಾಡಕತ್ತೀಯೋ, ನಾವೆಲ್ಲ ಹತ್ತೋದೆ ಹಿಂಗ್ಯಾಕೆ ಮಾಡಕತ್ತೀಯೋ, ಎಲ್ಲಿ ಹೋಗಕತ್ತೀಯೋ. ಇದು ಕಡೆ ಮೈಸೂರು ಬಂದರೆ ಏನು ಸ್ವಾಮಿ ಚೆನ್ನಾಗಿದ್ದೀರಾ. ಬೆಂಗಳೂರು ಬಂದರೆ ಸ್ವಲ್ಪ ರೈಟ್ ತಿರುಗಿ ಲೆಫ್ಟಲ್ಲಿ ಹೋಗಿ ಡೆಡ್ ಎಂಡು. ಆ ಡೆಡ್ ಎಂಡ್ ಬರೋದೇ ಇಲ್ಲ. ಎಲ್ಲ ಅಡ್ರೆಸ್ ಕೇಳಿದ್ರೆ ರೈಟ್ ತಿರುಗಿ ಲೆಫ್ಟ್ ಹೋಗಿ ಡೆಡ್ ಎಂಡು. ಸೊ ಕೋಡ್ ಸ್ವಿಚಿಂಗ್ ಆ್ಯಂಡ್ ಕೋಡ್ ಮಿಕ್ಸಿಂಗ್ ಅಂತ ಕರಿತೀವಿ ನಾವು. ಭಾಷೆಯನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ಭಾಷೆ